ಜೈ ಶ್ರೀರಾಮ್ ರೀ ಎಲ್ಲರಿಗೂ. ನಾವು ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಮರ್ಕೊಂಬಿಲ್ಲಿರೋ ತಾಯಿ ಶ್ರೀಚಕ್ರ ಸಮೇತ ಚಾಮುಂಡೇಶ್ವರಿ ಒಂದು ಅದ್ದೂರಿ ಜಾತ್ರೆ ನಡೆಯಕತ್ತೈತಿ. ಹಂಗೆ ಜಂಬೂ ಸವಾರಿ ನಡೆಯಕತ್ತೈತಿ. ಫಸ್ಟ್ ಟೈಮ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಜಂಬೂ ಸವಾರಿ ನಡೆಯಕತ್ತೈತಿ. ಅದನ್ನು ಭಾಳ ಅದ್ದೂರಿಯಿಂದ ಮಾಡಕತ್ತಾರೆ. ಎಲ್ಲಿಂದಪ್ಪ ಅಂತಂದ್ರೆ ಬೈಲಹೊಂಗಲದಿಂದ ಮೊರ್ಕುಂಬಿ ತಾಯಿ ದೇವಸ್ಥಾನದವರೆಗೂ ಮಾಡಕತ್ತಾರ. ಬರ್ರಿ ಹೋಗೋನು, ಹಂಗೆ ನಿಮಗೂ ತೋರಿಸ್ತೀನಿ. Hello guys, my new vlog. Please to channel my Sakrapara. Sacrifice. Bongan diggin diggin bongan diggin diggin saw. Bongan diggin diggin bongan diggin diggin saw. Bongan diggin diggin bongan.
ನಾನೇ ಮೇಲಿನ ಅಂಬಾರಿ. ನೀನೊಂದಾನೆ ಫ್ರೆಂಡ್ ನಿನ್ನ ಬೆನ್ಮೇಲ್ ನಾನು ಫ್ರೆಂಡ್. ನೀನೊಂದಾನೆ ಫ್ರೆಂಡ್ ನಿನ್ನ ಬೆನ್ಮೇಲ್ ನಾನು. ಬೈಲಹೊಂಗಲಿಂದ ಇನ್ನು ಮರ್ಕೊಂಬಿ 3 ಕಿಲೋಮೀಟ್ರ್ ಇತ್ತು. ಹಿಂಗಾಗಿ ನಡ್ಕೊಂಡು ಹೋಗೋಕ್ಕಾಗಂಗಿಲ್ಲ ಅಂತೇಳಿ ನಮ್ಮ KV ಅಣ್ಣಗಳು ಬಂದರು ಗಾಡಿ ತೊಗೊಂಡು. ಅವ್ರ ಗಾಡಿ ಮ್ಯಾಗ ಹೊಂಟೇನಿ ಮರ್ಕೊಂಬಿವರೆಗೂ. ಮರ್ಕೊಂಬಿ ಒಳಗೆ ಕುಂಕುಡ ಎಲ್ಲ ತಯಾರು ಮಾಡಿದಾರಂತ ಊರೊಳಗೆ ಹೋಗಾಕ. ಹಂಗೆ 55 ಹಳ್ಳಿಯಿಂದ ಪಾಲ್ಕಿಗಳೆಲ್ಲ ಬಂದಾವು. ಅದು ಎಲ್ಲ ಊರೊಳಗೆ ಸುತ್ತ ಆಯೋದೈತಂತ. ಹೆಂಗೈತಂತ ನೋಡೋಣ ಬರ್ರಿ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾವು ದೋಸ್ತಿ ಗಲ್ಲು ಗಲ್ಲೆನುತ್ತಾವ್. ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತ್ತಾವ್. ಅಂತೂ ಇಂತೂ ಗುಡಿ ಸಮೀಪ ಬಂದು ರೀ. ನಾ ಊರಿಂದ ಬರಬೇಕಾದ್ರೆ ಇಷ್ಟು ಜನ ಕೂಡ್ತೈತಂತ ನಾ ಅಂದ್ಕೊಂಡಿರಲಿಲ್ಲ. ಜಂಬೂ ಸವಾರಿ ಅಂತೂ ಭಾಳ ಅಂದ್ರೆ ಭಾಳ ಅದ್ದೂರಿಯಿಂದ ನಡೆಸಿದ್ದಾರೆ. ನನಗಂತೂ ಭಾಳ ಖುಷಿ ಆಯಿತು. ಮೈಸೂರೊಳಗೆ ಹೋಗಿ ಅಂತೂ ನಾ ಜಂಬೂ ಸವಾರಿ ನೋಡಿಲ್ಲ. ಅದಕ್ಕಿಂತ ಹೆಚ್ಚು ನನಗೆ ನಮ್ಮ ಬೈಲಹೊಂಗಲ ತಾಲೂಕಿನಾಗ ನಮ್ಮ ಉತ್ತರ ಕರ್ನಾಟಕದಾಗ ಇಲ್ಲಿ ಜಂಬೂ ಸವಾರಿ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ರೀ ನಾ ಲಾಗ್ ಮಾಡೋದ. ಈ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಈ ನೆಲದೊಳಗೆ ಅಸುರ ಬಲ ಕುಣಿದಿಹುದು ಮದದಲ್ಲಿ ನಿಗ್ರಹಿಸಿ ಸಲಹಬೇಕು ಭುವಿಯನು. ನೀ ನನಗೆ ಗುಡಿ ಕಟ್ಟಿ ಸ್ಥಾಪಿಸಲು ಶಿಲೆಯಲ್ಲಿ ಜನರನ್ನು ರಕ್ಷಿಸಲು ಇರುವೆನು. ಕಟ್ಟಿದರು ಗುಡಿಯನು ಇಟ್ಟರ ಶಿಲೆಯನು. ಆ ಕ್ಷಣದೊಳಿಂದ ಭಕ್ತ ಜನಕ್ಕೆ ಬರಮಳೆಯು ಸುರಿಯಿತು. ಈ ದೇವಿಪುರದ ಮಹಿಮೆ 100 ನಾಡಲೆಲ್ಲ ಹರಡಿತು. ಕಂದ ನಿನಗೋಸ್ಕರ ಕೇಳುವೆ. ರಾಜೋಳಿ ಕುಟುಂಬ ಆಮೇಲೆ ತಮ್ಮ ಪಕ್ಷದಿಂದ 100 ರೂಪಾಯಿ ಕಾಣಿಕೆ.